ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈ ಪೂರ್ತಿ ಏನ್ ಕಂಡಮ್ ಏನು ಬೆಳೆದಿಲ್ಲ ಮೇಡಮ್ ಅವ್ರೆ, ಇನ್ಮೇಲೆ ಏನು ಬೆಳೆಯಕ್ಕೂ ಆಗಲ್ಲ. ದನ ಕರಗ್ ಮೇವಾಗುತ್ತಂತಂದ್ ಅಷ್ಟೇ. ಉರುಳಿ ಸಿಜ್ಜೆ ಮಾಡ್ಕೊಂಡ್ರೆ ದನ ಕರಕ್ ಮೇವಾಗುತ್ತೆ. ಸೊ ಅಂದ್ರೆ ಈ ವರ್ಷ ಮುಗಿಯೋಷ್ಟೊತ್ತಿಗೆ ಬೆಳೆ ಬಹಳ ತತ್ವಾರ, ಊಟಕ್ಕೆ ಕಷ್ಟ ಅನ್ನಷ್ಟು ಲಾಭ ಇಲ್ಲ ರೈತರಿಗೆ, ಪರಿಸ್ಥಿತಿ ಕಷ್ಟ ಇದೆ ಅಂತೀರಾ ಈ ವರ್ಷ? ಊಟಕ್ಕೂ ತೊಂದರೆ ಆಗಿದೆ ಮೇಡಮ್ ಅವ್ರೆ, ಊಟಕ್ಕೂ ತೊಂದರೆ ಆಗಿದೆ. ಹಂಗಾಗಿ ಬಹಳ ಸಮಸ್ಯೆ ಆಗಿದೆ. ಪರಿಹಾರ ಸರ್ಕಾರದಿಂದ ಏನಾದ್ರು ಪರಿಹಾರ ಬಂದ್ರೆ ಮಾತ್ರ ಅದಕ್ಕೇನಾದ್ರು ಮಾಡಕ್ಕಾಗುತ್ತೆ. ಹಸಿ ಬರದ ತೀವ್ರ ಹೊಡೆತಕ್ಕೆ ಉತ್ತರ ಕರ್ನಾಟಕದ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಮಳೆ ಹೊರತುಪಡಿಸಿದ್ರೆ 2001ರಿಂದ 2015ರವರೆಗೆ ನಿರಂತರವಾಗಿ ಕರ್ನಾಟಕ ಬರದಿಂದ ಬಸವಳಿಯುತ್ತಲೇ ಬಂದಿದೆ. ಈ ಬಾರಿ ಎಲ್ನಿನೋ ಪರಿಣಾಮದಿಂದ ಗರ ಬಡಿಸುವಂತಹ ಹಸಿ ಬರ ಅನ್ನದಾತರನ್ನ ಸಾಲದ ಶೂಲಕ್ಕೆ ದೂಡ್ತಾ ಇದೆ. ಮಾರ್ಚ್ಲಿಂದ ಇಲ್ಲಿ ಮಠ ಭೂಮಿಯನ್ನ ವ್ಯವಸಾಯ ಮಾಡಿ ಎಲ್ಲ ಸಾಗುವಳಿ ಮಾಡಿ 1 ಎಕರೆಗೆ ಏನಿಲ್ಲ ಅಂದ್ರೆ ಸರಿ ಸುಮಾರು 25ರಿಂದ 40 ಸಾವಿರ ಖರ್ಚು ಮಾಡಿ ಇವಾಗ ಎಲ್ಲಾ ಬೆಳೆಗಳನ್ನ ಜಮೀನಿಗೆ ಹಾಕಿ ಬಿತ್ತಿದ್ದೀವಿ. ಹಸಿ ಬರ ಅಂದ್ರೆ ಅಲ್ಪ ಸ್ವಲ್ಪ ಮಳೆ ಇರುತ್ತೆ, ನೆಲ ನೆನೆಯುವಷ್ಟಲ್ಲ, ನೀರು ಇಂಗುವಷ್ಟಲ್ಲ, ಬೆಳೆಗೆ ಬೇಕಾಗುವಷ್ಟು ತೇವಾಂಶ ಸಂಗ್ರಹ ಆಗದೆ ಸೊರಗಿ ಸಾಯುತ್ತವೆ. ಮುಂಗಾರಿನ ಮೊದಲ ಬೆಳೆ ನೆಲ ಕಚ್ಚಿದೆ, ಜಾನುವಾರುಗಳಿಗೂ ಮೇವಿನ ಕೊರತೆ ಉಂಟಾಗಿದೆ. ಇಂಥ ವಿಚಿತ್ರ ಪರಿಸ್ಥಿತಿಯಲ್ಲಿ ಬರದ ಪರಿಣಾಮಗಳನ್ನು ನಿಖರವಾಗಿ ಅಂದಾಜಿಸುವುದು ರೈತರಿಗೂ ಕಷ್ಟ ಎಂಬಂತಾಗಿದೆ. ನಷ್ಟವಂತೂ ಬದುಕುಗಳನ್ನ ಬೀದಿಗೆ ತಳ್ಳುವಷ್ಟಿದೆ. ಹಸಿ ಬರದ ಪರಿಣಾಮಗಳ ಬಗ್ಗೆ ನಿಖರ ಸೂಕ್ತ ಅಂಕಿಅಂಶ ಹೊಂದಿಲ್ಲ ಅನ್ನೋ ಆರೋಪ ವಿಪಕ್ಷಗಳದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲ ಪೂರ್ತಿ ಆಲ್ಮೋಸ್ಟ್ ಆಲ್ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಬಂದಿದೆ. ಸೊ ಇಷ್ಟು ದೊಡ್ಡ ಬರಗಾಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ ಕಾಳಜಿ ಇಲ್ಲ. ಅವರು ಯಾವುದೇ ಸಭೆಗಳನ್ನ ಮಾಡಿ ಜಿಲ್ಲಾವಾರು ಬರಬೇಕಾಯ್ತು. ಮುಖ್ಯಮಂತ್ರಿ ದಿನಕ್ಕೊಂದು 3-4 ಜಿಲ್ಲೆಗಳಿಗೆ ಭೇಟಿ ಮಾಡಿ ಸಭೆ ಮಾಡಿ ಅಧಿಕಾರಿಗಳಿಗೆ ಚುರುಕು ಮುಟ್ಬೇಕು. ರಾಜ್ಯದಲ್ಲಿ ಎಂದು ಕಾಣದಂತಹ ಬರಗಾಲ ಆವರಿಸಿದೆ. ಅನ್ನದಾತ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಕಳೆದ 3 ತಿಂಗಳಲ್ಲಿ ಕರ್ನಾಟಕದಲ್ಲಿ 31 ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. 2025-26ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ 787 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನ್ನೋಂತಹ ಒಂದು ಅನುಮಾನ ಮೂಡ್ತಾ ಇದೆ. ಎಲ್ಲಾ ಕಡೆಗಳಲ್ಲಿ ಬಟ ಬಯಲು, ಏನು ಬೆಳೆ ಇಲ್ಲ. ಒಂದ್ಸರಿ ಏನ್ ಮಳೆ ಬಂತು ಪ್ರಾರಂಭದಲ್ಲಿ, ಅವಾಗೇನು ಬಿತ್ತನೆ ಮಾಡಿದ್ದಾರೆ, ಆಮೇಲೆ ಅದು ಬೆಳೆದೇ ಇಲ್ಲ. ಮತ್ತು ಸುಮಾರು 70-80% ಹುಟ್ಟಿಲ್ಲ, ಒಂದು 20-30% ಹುಟ್ಟಿದೆ, ಅದು ಮೇಲಕ್ಕೆ. ಇನ್ನು ತಜ್ಞರು ಹೇಳೋ ಪ್ರಕಾರ ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ಆಗಸ್ಟ್ ಮೊದಲ ವಾರದವರೆಗೆ ನೋಡಿ ಬರ ಘೋಷಣೆ ಮಾಡಬಹುದು. ಅದರಂತೆ ಈವರೆಗೂ ಹಸಿ ಬರ ಇರುವ ರಾಜ್ಯದ ಭಾಗಗಳಲ್ಲಿ ಮಳೆಯ ಹೇಳ ಹೆಸರಿಲ್ಲ. ಹಾಗಾಗಿ ಸರ್ಕಾರ ಈಗ ಬರ ಘೋಷಣೆ ಮಾಡಲು ಇರುವಂತಹ ಅಡ್ಡಿಯಾದರೂ ಏನು ಅನ್ನೋದು ಸದ್ಯದ ಪ್ರಶ್ನೆ. ಮಿಡ್ ಸೀಸನ್ ಡ್ರೌಟ್ಗೆ ಮಾಡಬಹುದು ಅನ್ನೋದು ಒಂದು ಟೈಮ್ಲಿನೆಸ್ ಫಿಕ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೋಡಿದಾಗ ನಿಮಗೆ ಬರ ಡಿಕ್ಲೇರ್ ಮಾಡಬೇಕಾಗಿದ್ರೆ ಜುಲೈ ಎಂಡ್ವರೆಗೂ ನೋಡಬೇಕಾಗ್ತದೆ. ಕಂಡೀಷನ್ಸ್ ಎಲ್ಲ ಅವ್ರು ಏನೇನು ಹೇಳಿದ್ದಾರೆ ಕಂಡೀಷನ್ಸು ಅಲ್ಲಿ ಕ್ವಾಲಿಫೈ ಆದರೆ ಬರ ಡಿಕ್ಲರೇಷನ್ ಆಗಸ್ಟ್ ಫಸ್ಟ್ ವೀಕಲ್ಲೇ ಮಾಡಬಹುದು ನಾವು. ಇದು ಫಸ್ಟ್ಗೆ ನೀವು ಇವಾಗ ಮಿಡ್ ಸೀಸನ್ ಡ್ರೌಟ್ ಅಂತ ನಾವು ಡಿಕ್ಲೇರ್ ಮಾಡಬೇಕಂದ್ರೆ ಅರ್ಧ ಆಗಿರ್ತದೆ. ಇವಾಗ 4 ತಿಂಗಳಲ್ಲಿ 2 ತಿಂಗಳು ಮುಗಿದೋದ್ಮೇಲೆ ನಾವು ಡಿಕ್ಲೇರ್ ಮಾಡಬಹುದು. ಇವಾಗ 178 ತಾಲೂಕುಗಳ ಮೇಲೆ ವರ್ಣನ ಮುನಿಸು. ಈಗಾಗಲೇ 60% ಅಷ್ಟು ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು ಅದರಲ್ಲಿ 158 ತಾಲೂಕು ಬಹಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ನೀವು ಯಾವುದಕ್ಕೂ ವೇಟ್ ಮಾಡಬೇಡಿ, ಜನ ಗುಳೆ ಹೋಗ್ತಾರೆ. ಈಗ ಬಾಗಲಕೋಟೆನಲ್ಲಿ, ವಿಜಯನಗರದಲ್ಲಿ ಅಲ್ಲೆಲ್ಲ ವರದಿಗಳು ಬಂತು, ಈ ಜನ ಊರು ಬಿಡ್ತಾ ಇದ್ದಾರೆ ಅಂತ. ಆ ಊರು ಬಿಡೋದನ್ನ ನಿಲ್ಲಿಸೋದಕ್ಕೋಸ್ಕರ ಈ ವಿಬಿಜಿ ರಾಮ್ಜಿ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ನೀವು ಹಣದ ಕೊರತೆ ಇಲ್ಲ ನಮ್ಗೆ. ಅದಕ್ಕೋಸ್ಕರ ನೀವು ಕೆಲಸಗಳನ್ನ ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೇವೆ. ಬರ ಘೋಷಣೆ ಆಗಬೇಕು. ಸರ್ಕಾರದಿಂದ ಕೇಂದ್ರಕ್ಕೆ ಅಂಕಿಅಂಶಗಳ ಸಮೇತ ವರದಿ ನೀಡಬೇಕು. ಕೇಂದ್ರದ ತಂಡ ಜಂಟಿ ಸರ್ವೆ ಮಾಡಿ ಬರದ ತೀವ್ರತೆ ಪರಿಗಣಿಸಿ ಪರಿಹಾರ ಘೋಷಣೆ ಮಾಡಬೇಕು. ರಾಜ್ಯ ಸರ್ಕಾರವು ಮನವಿಗೆ ಸ್ಪಂದಿಸಬೇಕು ಎಂಬ ಕೂಗು ಕೇಳಿಬರ್ತಾ ಇದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಇದೇ ಆಗಿದೆ. ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅತ್ಯಂತ ತುರ್ತು ಪರಿಸ್ಥಿತಿ ಇದೆ ಬರದ ವಿಚಾರದಲ್ಲಿ, ಕೃಷಿ ವಿಚಾರದಲ್ಲಿ ಅನ್ನುವಂಥದ್ದನ್ನ ರೈತರು ಹೇಳ್ತಾ ಇದ್ದಾರೆ.
ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಗುಳೆ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.